ನೆಲಮಂಗಲ ಪಟ್ಟಣದ ಹರ್ಷ ಕಾಲೇಜಿನಲ್ಲಿ ಇಂದು ಎಂಬಿಎ ಪದವೀಧರ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ಮತ್ತು ಸರ್ಟಿಫಿಕೇಟ್ ನೀಡುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಬ್ಬದ ವಾತಾವರಣದಲ್ಲಿ ತಮ್ಮ ಸಂತಸವನ್ನು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳನ್ನು ಕುರಿತು ಬಂದಂತಹ ಅತಿಥಿ ಮಹಾಶಯರು ಹಲವಾರು ಸಲಹೆಗಳನ್ನು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಹರ್ಷ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಶಿವಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿ ಬಾಳಬೇಕು ಎಂಬುದರ ಬಗ್ಗೆ ಹಲವಾರು ಮಾತುಗಳನ್ನು ಇದೇ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. Don't panic for your job. That's very important words. Because now you are already graduated. Now what next? Maybe few people have got good job. Maybe few people have got less. But don't panic. It's a challenging every day. Once you are receiving your job opportunity, please kindly look for at least 1 year. What are the lacking of your personality to develop to become one. That's very important. Then now definitely you can achieve. That's sir told that who want to become CEO, who want to become for the topmost post like. So that aim should has to keep on mind. Definitely you all are going to get for the good future. And also you all are eligible to write for the UPSC examinations and state examinations, become IAS officer, IPS and UPSC. Many posters are there, not only IAS, IPS. ಇವತ್ತಿನ ಒಂದು ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮ ಹರ್ಷ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ತುಂಬ ಖುಷಿ ಕೊಟ್ಟಿದೆ. ನಮ್ಮ MBA ವಿದ್ಯಾರ್ಥಿಗಳು ಮತ್ತು MCA ವಿದ್ಯಾರ್ಥಿಗಳು, BBA ವಿದ್ಯಾರ್ಥಿಗಳು ತುಂಬ ಮೆರಿಟೋರಿಯಸ್ ಆಗಿ ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಇವತ್ತು ತಮ್ಮ ಪದವಿ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ. ಇದೊಂದು ತುಂಬ ಒಂದು ಶುಭ ಸಂದರ್ಭ. ಮತ್ತು ಹರ್ಷ ಕಾಲೇಜು ಅಷ್ಟೇ ಭಾಳಷ್ಟು ಪ್ರಗತಿ ಹೊಂದಿದೆ. ಒಳ್ಳೆ ಕ್ವಾಲಿಟಿ ಎಜುಕೇಷನ್ನ ಕೊಡೋದರಲ್ಲಿ ಮುಂಚೂಣಿಯಲ್ಲಿದೆ. ನಮ್ಮ ಒಂದು ಪ್ರೌಡ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್ನು ಭಾಳಷ್ಟು ಎತ್ತರಕ್ಕೆ ಬೆಳೆದಿದೆ. ತುಂಬ ಖುಷಿ ಕೊಡ್ತಾ ಇದೆ. ವಿದ್ಯಾರ್ಥಿಗಳು ಎಲ್ಲ PG ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ ಮತ್ತು ಒಳ್ಳೆಯ ಫ್ಯಾಕಲ್ಟಿ ಇದ್ದಾರೆ. ಅವರಿಗೆ ಒಳ್ಳೆಯ ಸ್ಕಿಲ್ಡ್ ಎಜುಕೇಷನ್ ಸಿಕ್ಕಿದೆ. ಹಾಗಾಗಿ ಒಳ್ಳೆಯ ವಾತಾವರಣ ಇದೆ. ರಾಜ್ಯದಲ್ಲೂ ದೇಶದಲ್ಲೂ ಒಂದು ಉದ್ಯೋಗಕ್ಕೆ ಒಳ್ಳೆಯ ಅವಕಾಶ ಇದೆ. ಅವರಿಗೂ ಅವರ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ನು ಮಾಡ್ಕೊಂಡಿರೋದ್ರಿಂದ ಅವರಿಗೆಲ್ಲರಿಗೂ ಜಾಬ್ ಸಿಗಲಿ ಅಂತ ನಾನು ಆಶಿಸಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಇನ್ಕ್ಲೂಷನ್ ಅಂದರೆ ಏನಂದ್ರೆ ಇಟ್ಸ್ ನಾಟ್ ಅಬೌಟ್ ಒನ್ ಟೈಪ್ ಆಫ್ ಪೀಪಲ್ ಅಲ್ವಾ. ಎಲ್ಲರೂ ಬಂದು ಎಜುಕೇಷನ್ ಇಸ್ ಕಾಮನ್ ಫಾರ್ ಎವ್ರಿಬಡಿ. ಎಲ್ಲರೂ ಬಂದು ಒಳ್ಳೆ ಎನ್ವಿರಾನ್ಮೆಂಟ್ ಕೊಡಬೇಕು. ಅದನ್ನೇ ಹರ್ಷ ಮ್ಯಾನೇಜ್ಮೆಂಟ್ ಇಸ್ ಪ್ರೊವೈಡೆಡ್. ಸೊ ಇಲ್ಲಿ ಎಲ್ಲ ಜೆಂಡರ್ಸು ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಎಲ್ಲ ಯಾರು ಒಂದು ಟೈಪ್ ಪೀಪಲ್ ಇಲ್ಲ, ಎಲ್ಲ ಮಿಕ್ಸ್ ಆಗಿ ಬಂದು ಇಟ್ಸ್ ಅ ಪಿಯರ್ ಲರ್ನಿಂಗ್ ಅಂತ ಹೇಳ್ತಾರಲ್ಲ, ಒಬ್ಬೊಬ್ಬರ ಹತ್ರದ್ದು ನಾವು ಕಲಿಸ್ಕೊಂಡು ಮುಂದೆ ಬರಬೇಕಂತ. ಸೊ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಒಳ್ಳೆ ಫೆಸಿಲಿಟೀಸ್ ಇದೆ, ಪ್ಲಸ್ ಒಳ್ಳೆ ಫ್ಯಾಕಲ್ಟೀಸ್. ಬೇರೆ ಏನು ಬೇಕು ಒಂದು ಸ್ಟೂಡೆಂಟ್ಸ್ಗೆ? ಇಷ್ಟೊಂದು ಇದ್ದರೆ ನೆಕ್ಸ್ಟ್ ಅವರು ಗ್ರ್ಯಾಜುಯೇಷನ್ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವರು ಫುಲ್ ಒಳ್ಳೆ ಆ್ಯಟಿಟ್ಯೂಡ್ ಇದ್ದರೆ ದೇ ವಿಲ್ ಗೋ ಇನ್ ಟು ದ ನೆಕ್ಸ್ಟ್ ಲೆವೆಲ್ ಆಫ್ ಗ್ರೋತ್. ಅದೇ ಈಗ ಲೈಫ್ ಬಂದು ಸ್ಟ್ರೈಟ್ ಫಾರ್ವರ್ಡ್ ಇಲ್ಲ, ಎಲ್ರಿಗೂ ಒಂದೇ ಥರ ಲೈಫ್ ಸಿಗ್ತಾ ಇಲ್ಲ. ಯಾಕಂದರೆ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಡಿಫ್ರೆಂಟ್ ಅಲ್ವಾ. ಫಿನಾನ್ಷಿಯಲ್ ಸ್ಟೇಟಸ್ ಡಿಫ್ರೆಂಟು, ನಾವು ಫ್ಯಾಮಿಲಿ ಡಿಫ್ರೆನ್ಸು, ಪ್ಲಸ್ ರೂರಲ್ ಏರಿಯಾ ಇರ್ತಾರೆ, ಸ್ವಲ್ಪ ಜನ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಬಟ್ ಕಾಂಪಿಟೇಷನ್ ಬಂದರೆ ಎವ್ರಿಬಡಿ ಇಸ್ ಪುಟ್ ಇನ್ ಟು ದ ಸೇಮ್ ಸ್ಟೇಜ್ ಅಲ್ವಾ. ಸೊ ಈಗ ಚಾಲೆಂಜಸ್ ಬರ್ತಾ ಇರುತ್ತೆ, ಬಟ್ ವಿ ನೀಡ್ ಟು ಫೈಂಡ್ ಆಲ್ಟರ್ನೇಟ್. ಈಗ ನಾನು ಸ್ಟೋರಿ ಹೇಳಿರೋ ಥರ ಫಸ್ಟ್ ರೇಸ್ನಲ್ಲಿ
ಇಫ್ ಯು ಲಾಸ್ಟ್ ಇಟ್ ದೆನ್ ಬೇರೆ ಏನು ಆಪ್ಷನ್ಸ್ ಇದೆ, ಬೇರೆ ಏನೇ ಮಾಡ್ಬೋದು. ಲೈಫ್ ಇಸ್ ಅ ಜರ್ನಿ. ಅದು ಒಂದು ಪಾಯಿಂಟ್ನಲ್ಲಿ ಡಿಸಿಷನ್ ತಗೊಂಡು ಒಂದು ಫೇಲ್ಯೂರ್ನಲ್ಲಿ ಡಿಸೈಡ್ ಮಾಡಲ್ಲ. ನಮ್ಮದು ಡಿಫೈನ್ ಮಾಡೋದು ಒಂದು ಫೇಲ್ಯೂರ್ ಅಲ್ಲ. 100 ಫೇಲ್ಯೂರ್ಸ್ ಬಂದಿರೋದು ಫೈನಲ್ ಸಕ್ಸಸ್ ಅಂತ ಬರ್ತಲ್ಲ. ಒಂದು ಪ್ರಾಬ್ ಇದೆ, ಇಟ್ ಈಸ್ ನಾಟ್ ಅಬೌಟ್ ಹೂ ಸ್ಟಾರ್ಟ್ ಫಸ್ಟ್, ಇಟ್ ಈಸ್ ಅಬೌಟ್ ಹೂ ಫಿನಿಶ್ ಫಸ್ಟ್. ಸೊ ಎಂಡ್ ಪಾಯಿಂಟ್ನಲ್ಲಿ ನಾವು ಹೇಗೆ ಏನು ಅಚೀವ್ ಮಾಡಿದ್ವಿ. ಸೊ ಹಾಗೆಯೇ ಶಿವಕುಮಾರ್ ಸರ್ ಸ್ಟಾರ್ಟ್ ಮಾಡಿರೋದು ಟೈಮ್ನಲ್ಲಿಂದು ಇಟ್ ವಾಸ್ ನಾಟ್ ಈಸಿ ಅಲ್ವಾ. ತುಂಬ ಕಷ್ಟ ಎಲ್ಲ ಮಾಡಿ ಎಷ್ಟೊಂದು ಲೆವೆಲ್ ತಗೊಂಡು ಬಂದಿದ್ದೀರಲ್ಲ. ಆದರೆ ಎವ್ರಿಬಡೀಸ್ ಲೈಫ್ ಇಸ್ ಅಬೌಟ್ ಫಿನಿಶಿಂಗ್ ಫಸ್ಟ್, ನಾಟ್ ಸ್ಟಾರ್ಟಿಂಗ್ ಫಸ್ಟ್. ಥ್ಯಾಂಕ್ ಯು. ಸಂದರ್ಭದಲ್ಲಿ ಅತಿಥಿಗಳಾದ ಡಾಕ್ಟರ್ ಜಯಕರ್ ಶೆಟ್ಟಿ, ಚೆಲ್ಲಾಪಾಂಡ್ಯನ್, ಶ್ರೀಮತಿ ಗಿರಿಜಾ ಶಿವಕುಮಾರ್, ಹರ್ಷ, ಯಶಸ್ ಮತ್ತು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೆನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.